वामदेवाय नमो ज्येष्ठाय नमो श्रेष्ठाय नमो रुद्राय नमः कालाय नमः कलविकरणाय नमो भलाय नमो फलविकरणाय नमो फलप्रमुदनाय नमः सर्वभूतदमनाय नमो मनोन्मनाय नमः घोरेभ्यः घोरेभ्य घोरघोरतरेभ्यः सर्वेभ्यः सर्वसर्वेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो इति जगद्गुरु पंचाचरमनित्यातेन गुरुपाद पूजां समर्पयामि भस्मं धारयामि गन्धं धारयामि त्रिदलबिल्वपत्राणि धारयामि योपां पुष्पं वेदा पुष्पवां प्रजावां पुष्पवान् भवते चन्द्रमा पपां पुष्पं पुष्पवां प्रजावां पुष्पवान् भवते एवं वेद योपामायतनं वेद आयतनवान् भवते आदित्यादि गुरुपाद पूज देवताभ्यो नमः सिद्धोदकेन स्नापयामि भस्मं धारयामि गन्धं धारयामि त्रिदलबिल्वपत्राणि धारयामि मन्त्रपुष्पाञ्जलिं समर्पयामि ओम नमो वनस्पतिरसोपेतो गन्धाढ्यधूपोत्तमः सर्वदेवानां धूपोऽयं प्रदक्षिणां दिव्यधूपमाग्रापयामि जयघण्टानादं समर्पयामि ओम नमो प्राणाय स्वाहा अपानाय स्वाहा व्यानाय स्वाहा उदानाय स्वाहा समानाय स्वाहा परब्रह्मणे स्वाहा वनस्पतिरसोपेतो गन्धाढ्यधूपोत्तमः आग्रेय सर्वदेवानां धूपोऽयं प्रदक्षिणः दिव्यधूपमाग्रापयामि जयघण्टानादं समर्पयामि भंगदेव पुंगवं पुरंगधर शिवं मंगलांग मदन भंगदेव पुंगवं पुरंगधर शिवं जय शंकर लिंग जय जयां तुंग जय जयां पाद प्रणत भक्त सहित वेद सन्मुतं गुरुपाद पूजितं जय शंकर लिंग जय जयां तुंग जय जयं सिद्धराम शरदि सोम शांत पावनं पाहि मुद्गनं जय शंकर लिंग जय जयां तुंग जय जयं अरह ओम नमो राजाधिराजाय प्रसैक्यस्ताय नमो वयं वै श्रवणाय कुर्महे कमे कामान् कामकामाय मत्यं कामेश्वर वै श्रवणाय धातुं कुबेराय वै श्रवणाय महाराजाय नमः वागर्तो इव सम्प्रोक्तो वागर्तो प्रतिपत्तये जगतः पितरो वन्दे पार्वती परमेश्वरं यस्यो नाम रूपाभ्यं न्यादेवी सर्वमङ्गलं त्रयोसुन्दरार्तुं सां सर्वतो जयमङ्गलं साम्बजै नमः पार्वती पदशिव हर महादेव श्रीमज्जगद्गुरु पंचाचर्मराज पूजै आदिशक्ति माता पूजै बन्नी महाकाली माता पूजै जय मंगलम जय नमः पार्वती पदशिव हर महादेव लक्ष्मी रमण गोविंद हरि गोविंद
ಮುಂದೆ ಒಳ್ಳೆ ಮಜಾ ಮಾಡ್ರಿ. ಆ ಮಜದ ವಿಶೇಷ ಏನಂದ್ರ ತದನಂತರ ಬರ್ತೇವೆ. ಸರಿ ಬೇಗ ಚಟುಲ ಪಟುತನ ನಿಡಿದಳ ಕಲ ಸಂಪುಟನಾಗಿ ಬಂದವನು ದಾರುಲಿ ಕೇಳುವ ಭಟ ಕಟಕ ನಿಡಿದ ಕಟ ಕಡಿದೆ ಮೃದುಬಲ ತಿರುಗಿ ನಡೆಸಿ ನೀನು ದಾರು ನಿನ್ನ ನಾಮಾಗಿದ್ದೇವೆ ಚೆನ್ನಾಗಿ ಬೆಳೆಸು ದೇವ ನಾವು ದಾರನ್ನು ಕೇಳಿದೀಯಾ? ಕವಿಯರು ಕಾಳಿದಾಸ, ವೇದದಲ್ಲಿ ಪುರಂದರದಾಸ, ಪರಮೇಶ್ವರನಿಗೆ ಕಲಿಸಿಕೊಟ್ಟ ತನ್ನ ವೇದವ್ಯಾಸ.
ದಾತ ದಾಸನ ದಾಸ ರುದ್ರಪಾತ ರಾಮಣ್ಣ ಸಾರಥಿ ಎಂದು ಕರೀತಾರೆ ದೇವತಾ ಹೇಳಿಕೊಂಡ ಬರಬೇಕು ಮನ ಮಂಡಿತ ಎಲ್ಲ ಭಾರತ ನಮ್ಮ ನಾಮಂಗಿತವೇನೆಂದರೆ ಹೌದಾರು ದೇವ ಯಾವತ್ತು ಗೋಮನದಲ್ಲಿ ಹೀರನ್ನು ಕೀರ್ತಿ ಮತ್ತು ಸಕಲ ಲೋಕನು ಕೊಂಡಾಡತೆ ಈ ಅಯೋಧ್ಯ ಪಟ್ಟಣದಲ್ಲಿ ಧರ್ಮದಿಂದ ಪರಿಪಾಲನೆಗೆ ದಶರಥ ಮಹಾರಾಜನಂದು ತಿಳಿದ ಸಾರಥಿ ಅದು ಜಾಗೃತಿ ಓಹೋ ದೇವ ವೀರ ದಶರಥ ಮಹಾರಾಜ ಇಂಥ ಹಂತವಾದ ಸಮಾಂತರಕ್ಕೆ ಬಂದ ಕಾರಣವೇನು ರಾಜ ಬಿಸುಡಿತೇಜ ಕೆಲ ಸಾರಥಿ ಭೂಪತಿ ಈ ಬಂಗಾರ ತಂಗಳ ಮಠಪದಕ್ಕೆ ಬಂದವು ಕಾರಣವೆಂದರೆ ಹಿಂದಿನ ಹೆಂಡ ಪುತ್ರದ ಜಾತಿ ಮುಚ್ಚಲ್ಪತ್ವ ಆ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುವ ಕಾರಣ ಬರಲವಾದ ಸಾರಥಿ ತಿಳಿದು ನಾನು ಬಂದ ಸಂಗತಿ ಒಳ್ಳೆಯ ಭೂಪತಿ ಮುಂದೇನ ಸಂಗತಿ ಕಲಾ ಭಾರತಿ ಭೂಪತಿ ಎಲ್ಲ ಪ್ರಯೋಜನದ ಆ ಕೈಗಾರಿಕೆಯನ್ನು ಜಾಗೃತ ತರುವಂತ ನಾವು ಭಾರತಿ ಇದು ಜಾಗೃತಿ ತಮ್ಮ ಇಷ್ಟಕ್ಕೆ ಆಗಲ ದೇವ ಮಹನ್ ಬಾಬಾ ಕರೆಸಿದ ಕಾರಣವೇನು? ಬಹಳ ಚೆನ್ನಾಗಿ ಕೇಳು ಪ್ರಿಯ, ಕಾಂತಿ ಹೇಳುವುದನ್ನು ಕೇಳು. ಚೆನ್ನಾಗಿ ಕೇಳು. ಓಲಾಡುವಾಗ ಆ ಸ್ವರ್ಗಸುವೆ, ಆ ಸ್ವರ್ಗಸುವೆ, ಸವಿನಂತೆ ಮನಕ್ಕೆ ಹರುಷ. ಆಮೇಲೆ ಆಮೇಲೆ ಏನ್ ಮಾಡ್ತಿದ್ದಾರೆ? ಉಲ್ಲಾಸ ಉಲ್ಲಾಸ ಉಲ್ಲಾಸ
ಆಮೇಲೆ ಅಂದರೆ ಆಮೇಲೆ ಏನಂದ್ರೆ ಆಮೇಲೆ ಏನಾವುದು ಉಲ್ಲಾಸ ಹೇಳಿ ಆಮೇಲೆ ಆಮೇಲೆ ಏನಾದ್ರೆ ಸುಂದರ ಹೇಳಿ ಅರಮನೆಯಿಂದ ಆನಂದದಿಂದ ಇರುವ ಸಮಯದಲ್ಲಿ ಎನ್ನನ್ನು ಕರೆಸಿದ ಕಾರಣವೇನು ಸುಂದರ ನೋವು ಚೆಂದಿರ ಅದೇ ಸುಂದರಿ ಹಾಗಂತ ಹೇಳುವನಿ ಕೇಳು ಅಂತ ನಾನು ಹಿಂದಿನವರಿಗೆ ಅನೇಕ ಸಂಪತ್ತು ಸಾಮ್ರಾಜ್ಯವನ್ನು ಅನುಭವಿಸಿದೆ. ಹಿಂದಿನ ನಮ್ಮ ಪುತ್ರಗಳು ಚೇತನಾಗಿ ಅಥವಾ ಚತುರನಾಗಿ ಹೇಳುತ್ತೆ ವಿಶೇಷಗಳ ಹುಳ ಈ ಜೀವನದಲ್ಲಿ ಹಯಸ್ಯ ಪಟ್ಟಣ ಗಡ್ಡೆ ವಿಶ್ವಂಬರ ಮಾಡಬಲ್ಲ ಪರಿಪಾಲಕ ಆ ಚಂದ್ರನು ಸಮುದ್ರವನ್ನು ಹುಟ್ಟಿಸುವಂತೆ ನಮ್ಮ ರಘುಕುಲನು ಪರಿಪಾಲಕಕ್ಕೆ ಈ ರಾಮಚಂದ್ರನು ತಕ್ಕಂತ ಪುತ್ರನಾಗಿದೆ. ಇದಕ್ಕೆ ನೀನು ನನ್ನ ಅಭಿಪ್ರಾಯಕ್ಕೆ ಅಂತೆ ಪ್ರಿಯ ಅಂತೆ ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ಹೇಳುತ್ತಾದರೂ ಸಮ್ಮತವಾಗಲಿಲ್ಲ ಕಾಂತ ಗುಣವಂತ ಅದೇ ಸುಂದರಿ ಈ ಸಮಾಜದಲ್ಲಿ ಅಭಿಷೇಕ ವರ್ತಮಾನ ಸಂಬಂಧದ ತಿಳಿಗೆ ನಾನು ಸಂತೋಷ ಪಡಿಬೇಕೆಂದು ಈ ಕಾಂತ ಮಂದಿ ಹೇಳ್ತೇವೆ ಏನೋ ಒಂದು ಚಿಂತೆಯಿಂದ ಸುಮ್ಮನೆ ಹೇಳು ಹೌದೇನು ದೇವ ಹಾಗಾಗಿ ಈ ಕಾಂತ ನೋಡುವೇನು ಅದೇ ಕಾಂತೆ ಕಾಂತ ಏನಿದು ಮುಖ್ಯವಾಗಿ ಯಾತಕ್ಕೆ ನಿಂತಿರುವೆ ನಿನಗೆ ಧಾನ್ಯನಗಳು ಋಗ್ವಾದನೆ ಮಾಡಿದ್ರೆ ಹೇಗೆ ಎಲ್ಲ ಮುಂದೆ ಕೇಳುತ್ತಿದ್ದರೆ ಈ ಪ್ರಿಯ ಪ್ರಿಯರೇ, ಏಕೆ ಮೌನವಾಗಿ ಇದೆ ಎಂದು ಕೇಳಿಯಾ ಹೌದು ಸುಂದರಿ ನನ್ನ ಮನಸ್ಸಿನ ಚಿಂತೆಯನ್ನು ಹೇಳಲೇ ಏನ್ ಸುಂದರಿ ನಡೆಸಿಕೊಳ್ಳುವೆಯಾ ಸಹಜ ಪ್ರಿಯ ಪ್ರಿಯರೇ ಹೇಳನೆ ಕೇಳು
ಕಾಂತಿ ಆದರೆ ಹೀಗೆ ಕೇಳಿಕೊಳ್ಳುವೆನು ಆ ವರಗಳನ್ನು ನೆರವೇರಿಸು ಕಾಂತ ಗುಣವಂತ. ಹೇ ಕಾಂತಿ, ದೇವಾದುರಿತದಲ್ಲಿ ಕೈಗೆನ್ನ ಬೇಸರ ಪರಿಹರಿಸಿದ್ದಕ್ಕೆ ಹೇ ಕಾಂತಿ, ಕಾಂತ ನಿನಗೆ 2 ವಾಕ್ಯಗಳನ್ನು ಕೊಟ್ಟಿದ್ದು ಸಹಜ. ಹೌದಲ್ಲವೇ? ಅದನ್ನು ಎಂದಿಗೆ ತಪ್ಪದವಲ್ಲ. ಹೊರ ಗುಣಗಳು ಸಾಕ್ಷಾಗಿ ಏನು ಬೇಡ್ತೀಯೋ ಬೇಡು ಕಾಂತಿ, ಗುಣವಂತೆ. ಚೆನ್ನಾಗಿ ಲಾಲಿಸು. ಕೊಟ್ಟ ಮಾತು ತಪ್ಪಬಾರದು. ಎಲ್ಲಿ ತಪ್ಪದನಿಸುತ್ತದೆ ನೆರವೇರಿಸಿಕೊಳ್ಳುವೆಯಾ ಸಹಜ. ಕಾಂತ? ಪ್ರಿಯ ಮೊದಲನವೇ ಕೊರತೆಗೆ ಪರಿಸಾವೆ, ಇತೆ ವರದ ಮನೆಗೆ ಅರಣ್ಯವಾದ, ಇತೆ ವರದ ಮನೆಗೆ ಅರಣ್ಯವಾದ, ಲಾಲಿಸ ಪ್ರಿಯ ಸತಿನಲ ನೊಡೆಯ, ಸತಿನಲ ನೊಡೆಯ, ಸತಿನಲ ನೊಡೆಯ. ಪ್ರಿಯ, ನಾನು ಕೇಳಿಕೊಳ್ಳುವುದೇನೆಂದರೆ ಏನು ಸುಂದರಿ? ಮೊದಲನೇ ಹೊರವೆವು ಎನ್ನ ಪುತ್ರನಾದ ಭರತನಿಗೆ ಪಟ್ಟವನ್ನು ಕಟ್ಟಬೇಕು ಕಾಂತ. ಕಾಂತಿ ಎರಡನೇ ಹೊರವುದು ಆಗುವುದೆಂದರೆ ಅಂತ್ಯ ಸುಂದರಿ. ಕಾಂತ, ಸುಂದರಿ ನಿನ್ನ ಮೋಹದ ಪುತ್ರನಾದ ಶ್ರೀರಾಮಚಂದ್ರನು ನಾರಿ ಮಡಿಯನ್ನು ಹುಟ್ಟು 14 ವರ್ಷ ವನವಾಸ ಮಾಡಬೇಕು. ಕಂಡೆಯ ಕಾಂತ ಗುಣವಂತ. ಹೇಳುವುದಿದ್ದಳು ಭಾಷಣವಲ್ಲ ಅಂತ ದಿನದಲ್ಲಿ ಕೇಳಿ ಹುಡುಕಿದೆಯ ಕಿರಾತಗಳೇ. ಜೀವ ಕೋಟಿಗೂ ಶ್ರೀರಾಮಚಂದ್ರನು ಗುಣ ನೆನಪಿನಿಂದ ಕೊಂಡಾಡು ಅಂಥ ರಾಮನ ನಿಷ್ಠಾವಾಗಿ ಹೇಗೆ ಕಾರ್ಯ ಮಾಡಿ ಉಳಿದ ಚಂದ್ರನ ತೋರುವ ಶ್ರೀರಾಮನಿಗೆ ಹೇಗಂತ ಗುರುವನ್ನು ಶ್ರೀ ಸತ್ಯಕಾಮನೆ ಅಯ್ಯೋ ಕಾಂತ, ಈ ರೀತಿ ಮೂರ್ತಿ ಹೋಗಲು ಕಾರಣವೇನು?
ಕೇಳು. ಕೇಳು ಸುಂದರಿ ನನ್ನ ತತ್ವ ವಿಷಯವ. ಕೇಳು ಸುಂದರಿ ನನ್ನ ತತ್ವ ವಿಷಯವ. ಏನಂತೋ ಹೇಳಲಿ, ಏನಂತೋ ಹೇಳಲಿ ಎನ್ನದು ತವ. ಕೇಳು ಸುಂದರಿ ನನ್ನ ತತ್ವ ವಿಷಯವ. ಭರತನಿಗೆ ಪಟ್ಟವಂತೆ, ರಾಮನಿಗೆ ವನವಾಸವಂತೆ. ಭರತನಿಗೆ ಪಟ್ಟವಂತೆ, ರಾಮನಿಗೆ ವನವಾಸವಂತೆ. ಏನು ಹೇಳಲೇ ಕಾಂತೆ, ಏನು ಹೇಳಲೇ ಕಾಂತೆ, ಚಿರದರವದ ರಾಮನ ಚೆಂದೆ. ಕೇಳು ಸುಂದರಿ ನನ್ನ ಸರ್ವವಿಷಯವ. ಕೇಳು ಸುಂದರಿ ನನ್ನ ಸರ್ವವಿಷಯವ. ಅಹೇ ಕಾಂತೆ, ನಾನು ಹೇಳಿದ್ದೇಳೆ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡುವನೆಂದು ಕೈಗೆಲ್ಲ ತರಿಸಿ ಕೇಳಿದರೆ ಆಕೆ ನುಡಿದು ಹೇಳಿದರೆ ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ 14 ವರ್ಷ ವನವಾಸ ಕಳಿಸಬೇಕೆಂದು ವಿಷ್ಣುವರೆಗೆ ನಿಂತಳು. ಇದಕ್ಕೆ ನಾನು ಏನು ಮಾಡಲಿ ಪುತ್ರ, ಇದಕ್ಕೆ ನಾನು ಏನು ಮಾಡಲಿ ಕಾಂತೆ, ಹಿಡಿದು ನನಗೆ ಆ ರಾಮನ ಚಿಂತೆ ಅಂತ ಹೇಳುವನೆ ಕೇಳು. ಈ ರೀತಿ ಹೇಳಲು ಶ್ರೀರಾಮಚಂದ್ರನಿಗೆ ಅರಣ್ಯವಾಸ ಏನು ಕಾರಣ, ಭರತನಿಗೆ ಪಟ್ಟಾಭಿಷೇಕ ಏನು ಕಾರಣ, ಈ ರೀತಿ ಹೇಳಲು ಕಾರಣ ಏನು ಕಾಂತ ಅನಂತ. ಅದೇ ಕಾಂತೆ, ಹಾಗಾದ್ರೆ ಹೇಳುವನೆ ಕೇಳು. ಕೇಳಿಯ ರಾಮ ರಾಮ ಲಕ್ಷ್ಮಣ ರಾಮ, ಕೇಳಿಯ ರಾಮನೇ ಸುಮಧುರ ಪದಯ ಪಾರಾಯಣೆ ರಾಗರಾಗಣೆ. ದೇವಾಸುರರ ಯುದ್ಧದಲ್ಲೇ ಮಾತು ಕೊಟ್ಟನ ಅನಕ್ಷಣದಲ್ಲೇ.
ಕೇಳಿಯ ರಾಮನೇ ಸುಮಧುರ ಭಾಷೆ ಪದಯ ಪಾರಾಯಣೆ ರಾಗ ರಾಗನೇ ಆ ಆ ಆ ರಾಮ ಶ್ರೀರಾಮಚಂದ್ರ ರಾಮಚಂದ್ರ ಅಹೇ ಕಾಂತೆ ಅಂತ ಅಹೇ ಕಾಂತೆ ಹಿಂದಕ್ಕೆ ದೇವಾಲಯದಲ್ಲಿ ಇದರಲ್ಲಿ ಕೈಕಂಡ ಬೇಸರ ಪರಿಹರಿಸಿದ್ದಕ್ಕೆ ಏನಿ ಕೇಳ್ತೀರೋ ಕೇಳು ಚಂದ ಮಾತಿಗೆ ಅವಳು ಸಮಯ ಚಿಕ್ಕ ಎರಡು ಮಾತು ಕೇಳ್ತೀನಿ ಎದುಕೊಡು ಚಂದ ಮಾತಿಗೆ ನಾನು ಒಡಂಬಟ್ಟಿದ್ದು ಸಹಜ ಈಗ ಆ ಎರಡು ವಚನಗಳನ್ನು ಈ ರೀತಿಯಾಗಿ ಕೇಳ್ತು ಇದರ ಗತಿಯನ್ನು ಗಮನಿ ಸಂಪೂರ್ಣ ಬರಲಿ ಎಲ್ಲ ಪರದಿ ದೇವ ಜಗದ ಕಾಂತ ಕಾಂತೆ ನಿನಗೇಕೆ ಇಷ್ಟೊಂದು ದುಃಖ ಕೊಟ್ಟ ಮಾತು ತಪ್ಪಿದರೆ ನಿನ್ನನ್ನು ನಾನು ಸೆರೆಷ್ಟನೆನ್ನುವರೆ ಇರಲಿ ಕಾಂತ ಕಾಂತೆ ನೀನು ನಿನ್ನ ಪಟ್ಟದ ಹೆಂಡತಿ ನಿನ್ನ ಮೋಹದ ಸುಕುಮಾರವಾದ ಶ್ರೀರಾಮಚಂದ್ರನು ಈ ಅರಣ್ಯದಲ್ಲಿ ಸುಖದಂತೆ ಇರು ನಾನು ಘೋರವಾದ ವಿಷಪಾನವನ್ನು ಮಾಡಿಕೊಂಡು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವ ಕಾಂತ ಗುಣವಂತ ಅಹೇ ಕಾಂತೆ ಹಾಲು ಶಾಂತಿ ಶಾಂತ ಫಲಾಫಲದಿ ದೇವ ಜಗದಕ್ಕೆ ವೀರ ರಘುಪ್ರಧಾಮನಾದ ಶ್ರೀ ರಾಮಚಂದ್ರನು ಅದಕ್ಕಿರುವುದರಿಂದ ಸರ್ವತನಾಗುತ್ತಾ ತಮ್ಮ ಶ್ರೀರಂತಾಗಲಿ ದೇವ ಮಹಾನ್ ಬಾಬಾ ರಾಮಚಂದ್ರ ರಾಮ ಶ್ರೀರಾಮ ರಾಮ ರಾಮಲಕ್ಷ್ಮಣ ಹಿಂದಕ್ಕೆ ತ್ರಿತಾಯುಗ ತ್ರೇತಾಯುಗ ತದನಂತರ ಸಿಕ್ಕಿದ್ದ ನಮಗೆ ದ್ವಾಪರಯುಗ ಯುಗ ಯುಗದಲ್ಲಿ ನಾವು ಕಂಡೆವು ಒಂದು ಕಲಿಯುಗ ಕಲಿಯುಗದಲ್ಲಿ ಇನ್ನೊಂದು ಯುಗ ಎಂತ ಯುಗ ಅಂದ್ರ ಅದು ಮೊಬೈಲ್ ಯುಗ ಮೊಬೈಲ್ ಎಂಬ ಸಂಸಾರದಲ್ಲಿ ಗಂಡನೇ ಸಿಮ್ ಕಾರ್ಡು ಹೆಂಡತಿಯ ಕರೆನ್ಸಿ ಮಕ್ಕಳ ಕಾಲ್ಗಳು ಔಟ್ ಗೋಯಿಂಗ್ ಅಂದ್ರೆ ಹೆಣ್ಮಕ್ಳು ಇನ್ಕಮಿಂಗ್ ಅಂದ್ರೆ ಗಂಡು ಮಕ್ಕಳು ಇವ್ರಿಗೆಲ್ಲ ಮಕ್ಕಳು ಇಲ್ಲ ಅಂದ್ರೆ ಅವೆಲ್ಲ ಮಿಸ್ ಕಾಲಗಳೇ ಜೀವನನೇ ಫೋನೇ ಜೀವನ ಎದಕ್ಕಂದ್ರ ಫೋನ್ ಅಂದ್ರೆ ಯಾರನ್ನ ವರ್ಕ್ ಮಾಡ್ತೀರಿ ಯಾರು ಜೀವನ ಕೂಡ ಮಾಡಕ್ ಆಗಂಗಿಲ್ಲ ಮನುಷ್ಯ ಫೋನ್ ರನ್ನಿಂಗ್ ಇದ್ರೆ ಮನುಷ್ಯ ಬದುಕಿದ್ದಂಗ ಫೋನ್ ಸ್ವಿಚ್ ಆಫ್ ಆದ್ರೆ ಮನುಷ್ಯ ಸತ್ತಂಗ ಎದಕ್ಕಂದ್ರ ಫೋನಿನ ಜೀವನ ಕೂಡ ಅಷ್ಟೇ ಫೋನ್ ಅನ್ನೋ ದೇಹದಲ್ಲಿ ಮೈಂಡ್ ಎನ್ನುವುದೇ ಒಂದು ಮೆಮೊರಿ ಕಾರ್ಡ್ ಆ ಮೆಮೊರಿ ಕಾರ್ಡ್ ಎಲ್ಲ ತುಂಬ್ಕೊಂಡು ನಾವು ಸ್ಟೇಜ್ ನಲ್ಲಿ ಹೋಗಿ ಮಾತಾಡ್ತೀವಿ ಅಷ್ಟ ಶರಣ ಆಗ್ತೀವಿ ಶರಣ ಗುರುಗಳಿಗೆ ಇಲ್ಲಿ ನಡೆಯುವಂತ ಇದು ಎಂತ ಪೈಲಟ್ ಅಂದ್ರೆ ರಾಮಾಯಣ ರಾಮಾಯಣ ಅಂತ ನಾವ್ ಏನ್ ಅನ್ಕೊಂತೀವಿ ರಾಮಾಯಣ ಬಯಲಾಟ ನೋಡಿದ ಕೂಡಲೇ ರಾವಣನ ಜೊತೆಗೆ ಬೆಳಗ ಮುಂಜಾನೆ ಸೀತೆ ಇದ್ಲ ಅಂತೇಳಿ ಬೆಳಿಗ್ಗೆ ರಾಮನಿಗೆ ಏನಾದಂತ ಯಾರು ಕೇಳಕ್ ಹೋಗ್ಬೇಡ್ರಿ ಆ ರೀತಿ ಆಗೋದಲ್ಲ ಪೂರ್ಣವಾಗಿ ಕಥೆಯನ್ನು ನೋಡ್ರಿ ನೆಮ್ಮದಿಯಾಗಿ ನೋಡ್ರಿ ಮುಂದೆ ಮಜಾ ಮಾಡ್ರಿ ಅಂತ ಹೇಳ್ತಿದ್ದೆ ಇದಕ್ಕೆ ನಾವು ಇನ್ನೊಂದು ನಾಟಕ ಕೂಡ ನೋಡಿದೀವಿ ಯಾವ ರೀತಿ ಅಂದ್ರ ಮಗಳಿಂದನೇ ಮರಣ ಎನ್ನುವ ಆಟವೇ ಈ ಬಯಲಾಟ ರಾಮಾಯಣ ಮನೆ ದೇವರ ದೇವ ದೇವ ಶಂಕರನೆಗ
ನಮ್ಮ ಗುರುಗಳು ಬಂದಾರ, ಪಾಪ ಅವ್ರಿಗೊಂದು ಅವಕಾಶ ಸಿಗಲಿ. ಒಳ್ಳೆ ಕಲೆಯಲ್ಲಿ ಆಸಕ್ತಿ ಕೂಡ ಇರುವಂತ ನಮ್ಮ ಬಾಗೂರು ಗ್ರಾಮದ ಸ್ವಾಮಿಯವರು ವೇದಿಕೆ ಮೇಲೆ ಬರ್ಬೇಕು. ಬರ್ರಿ ಸ್ವಾಮಿಯರ. ಅನ್ನವ ಚಟ ಸ್ಫುಟ ದುಸ್ಕಟ ಮಕುಟ ತಟ ಕಟಿತ ಪಟು ತರ ಪಠೋರ್ ಮಕುಟ ಮಣಿ ಅಂತ ಚಟ ಜನ್ಮದ ಪುಟ ನಟಿತ ಚಟ್ಟ ಎಂದು ಜಿಂಬ ಗಟ್ಟಮೆಯ ಸತ್ತೀಕರದ ಈ ಧಾತ್ರಿಯ ದೂರ ದೂರನು ಕಂದರಂಗಳ ಮರಗಡೆಯುವ ಸೌದರ್ ಖಂಡ ದುರ್ಮತಿಗಳಾದ ಶತ್ರುಗಳನ್ನು ಜಯಿಸುವ ಖಂಡ ಗಂಡು ಗಲಿಗಳ ರಾಕ್ಷಸರಿಗೆ ಗಂಟಲ ಗಾಣ ಧರ್ಮ ನೀತಿ ಸುಗುಣ ಕಡುಗಲಿ ಸುರಿಣ ಕೋದಂಡ ಯುದ್ಧದಲ್ಲಿ ಪ್ರವೀಣ ಅಹಿತ ಕುಲ ಕಾನನಕ್ಕೆ ದಾವಗ್ನಿ ಸ್ವರೂಪ ಪಪ್ಪು ಪಪ್ಪುರೆ ರಾಕ್ಷಸರ ಸೊಕ್ಕುಗಳೆಂಬ ಅಂದ ಕಾರ್ಯಕ್ಕೆ ಅರ್ಥನಂತ ಒಪ್ಪುವ ಕಾಮರೂಪ ಭುಜಬಲ ಪ್ರತಾಪ ಕುಲ ಪ್ರದೀಪನನ್ನು ದಾರನ್ನು ಕೇಳುವ ನಿಲುದರೇ ನರನೆ ಸರಿಯನ್ನು ಶರಣೆ ಬಲ ಹಣ ತೆಗೆದು ಸೃಷ್ಟಿ ಬಲ ಸುಳ್ಳಿಗೆ ಸುಖವಿಲ್ಲ, ನಿತ್ಯ ಭೋಜನೆಂಬ ಬಡವನಿಗಿಲ್ಲ, ರೊಟ್ಟಿಗೆ ಮುಖವಿಲ್ಲ, ಕಟಕನಿಗೆ ಎದರಿಲ್ಲ. ತಂದೆ ತಾಯಿ ನೀನು ಮಾತನ್ನು ಮೀರುವರಲ್ಲ. ಈಗಿನ ಜನ ಹೆಂಡತಿ ಮಾತನ್ನು ಕೇಳುವರಲ್ಲ. ಹೆಂಡತಿ ಮಾತನ್ನು ಕೇಳಿ ತಂದ ತಾಯಿನ ಅನಾಥಾಶ್ರಮಕ್ಕೆ ಬಿಡುವರಲ್ಲ. ಇದು ಒಂದು ನಿಮಿಷಕ್ಕೆ ದೂರ ಮೇಲೆ ಸುತ್ತಿ ಬಿಡುತ್ತಲ್ಲ. ಅದನ್ನ ದೂರ ಬರಗುತ್ತ ಗ್ರಾಮಕ್ಕೆ ಬಂದನಲ್ಲ. ಅಶ್ವತ್ಥಾಮ ಬೆಳ್ಳಿ ಬಿಸಿಲು ಸ್ವಾತಂತ್ರ್ಯ ಕರ್ತೃಪತಿ ಹೇಗಬೇಕು ತಮ್ಮ ನಾಮಕ್ಕಿದ ಜನತೆ ಸಾರಥಿ ನಾವುಧಾರೆಂದರೆ ಸುಂಬ ಗಂಭೀರದಿಂದ ವಿಜೃಂಭಿಸಿದ ಘಟನೆ ಬೋರ್ಗರಿಸಿ ಸುಮ್ಮಧ್ವನೆಯ ಗಡನದಿಂದ ಇಕೋ ಎಲ್ಲ ಹಸ್ತದಳು ಮೆರೆಯುವ ಚಂದ್ರ ಆಯುಧದಿಂದ ಎದುರು ಬಂದ ವೈರ್ಯಗಳನ್ನು ಸಂವರಿಸಿದೆ, ರಕ್ಷಿಸಿದೆ. ಕತ್ತಲೆಯವರನ್ನು ಕಂಡ ಹಬ್ಬಲಿಸಿ ಮಬ್ಬಿನಿಂದ ಬಂದ ಕರ್ಪೂರರನ್ನು ಇಬ್ಬಾಗ ಮಾಡುವ ಧರ್ಮ ಪ್ರಚಂಡ ಏಕಪತ್ನಿರತ ಸ್ಥಾನ ಖಂಡ ಈ ಭೂಮಂಡಲಗಳು ಚರಾಚರಿಸುವ ಜೀವಜಾಲಗಳನ್ನು ಬೆಳೆದ ಸಂರಕ್ಷಿಸುವ ಶ್ರೀಮನ್ನಾರಾಯಣನ ಹತ್ತಾಂಶದ ಕೌಶಲ್ಯಾದೇವಿ ಗರ್ಭಾಪಿಗೆ ಚಂದ್ರ 28ನೇ ಮಹಾಯುಗ ಮಂಗಳವಾರ ಮಧ್ಯಾಹ್ನಕ್ಕೆ ಸರಿಯಾಗಿ ಶೋಭಾನ ನಾಮ ಸಂವತ್ಸರ ಚೈತ್ರ ಮಾಸ ನವಮಿ ಪುನರ್ವಸು ನಕ್ಷತ್ರ ಶುಭ ಲಗ್ನದೊಳು ಜನಿಸಿದ ದಶರಥ ಮಹಾರಾಜನ ಪುತ್ರ ಸಕಲ ಗುಣ ಪವಿತ್ರ ಶ್ರೀರಾಮಚಂದ್ರನಿಂದ ಹಣಿಗಳಿಗೆ ಬಿಡಿದ ಜೈವೈರ್ಯನ್ನು ಹೊಡೆದರೆ ಸಾರಥಿ ದಶರಥನ ಪುತ್ರನಾದ ಶ್ರೀರಾಮಚಂದ್ರನ ಬಾಬಾದರೆ ಆಂತರತ್ವವನ್ನು ಕಾಣದೇವ ದೇವ ಮಹನ್ ಬಾಬಾ ಸಾರಥಿ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದರೆ ದೇವ ನವರತ್ನಮಣಿ ಸಕಿತ ಶೋಭಯಂ ರಾರಾಜಿಪ ನಮ್ಮ ಜನಕನಾದ ದಶರಥ ಮಹಾರಾಜನ ಕರೆಸಿದ ತತ್ಪ್ರಯುಕ್ತ ಆಜ್ಞಾನುಸಾರವಾಗಿ ಹಾಲಕ್ಷ ಮಾಡದೆ ಈ ಸ್ಥಿತಿಗೆ ಬಂದಿರುವ ಸಾರಥಿ ನಮ್ಮ ಜನಕನಂತೂ ಅತಿಜಾಗೃತಿ ಒಳ್ಳೆದಿ ಮುಂದೇರುವ ಸಂಗತಿ ಸಾರಥಿ ನಮ್ಮ ತಮ್ಮನಾದ ಲಕ್ಷ್ಮಣನನ್ನು ಜಾಗೃತಿಯಿಂದ ತರುವಂತನಾದ ಸಾರಥಿ ನೀನು ಹೋಗದ ಜಾಗೃತಿ ಮಿಸಿಗಂಡಾಗಲ ದೇವ ಮಹನ್ ಬಾಬಾ ತೋರಿಸಿ ಆನಂದಿಸಬೇಕಂತ ಪ್ರತಿ ಸಾರಿ ಎಲ್ಲ ಬಯಲಾಟದಲ್ಲಿ ಭಾಗವಹಿಸ್ತಾರೆ. ಆ ಗುರುಗಳಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿ. ವಿಡಿಯೋ ಕಂಪ್ಲೀಟ್ ಇರಲಿ. ಕೂಡ ಅಣ್ಣ ತಮ್ಮರಿಗಿಂತ ಹೆಚ್ಚಾಗಿರ್ತೇನೆ. ದುಡ್ಡು ಕೊಟ್ಟು ತಗಂಗ್ಲಾರ
ಅಮೂಲ್ಯವಾದಂತ ವಸ್ತು ಎಂತದಪ್ಪ ಅಂದ್ರ ಸ್ನೇಹ. ಸ್ನೇಹ ಎಲ್ಲರಿಂದ ಹುಟ್ಟಿ ಬರುವುದಲ್ಲ, ತಾಯಿ ಒಡೆಯಿಂದ ಕೂಡ ಹುಟ್ಟಿ ಬರುವುದಿಲ್ಲ. ಎದಕ್ಕಂದ್ರ ಮಧ್ಯದಲ್ಲಿ ಸ್ನೇಹ ಸಂಬಂಧ ಎನ್ನುವುದು ಅಣ್ಣ ತಮ್ಮಳಿಗಿಂತ ಹೆಚ್ಚಾಗಿರುವುದು ಸ್ನೇಹ ಸಂಬಂಧ. ಆ ಸಂಬಂಧನ ಕಳ್ಕೋಬಾರ್ದು, ಉಳಿಸ್ಕೋಬೇಕು. ಹೇಗೆ ಗೆಳೆತನ ಕಳಿಯಬಾರ್ದು, ಉಳಿಯಬೇಕಂದ್ರೆ ಈಗ ಮಧ್ಯದಾಗ ಯಾರ ಬರ್ತಾರೆ ನಮ್ಮನ್ನೆಲ್ಲ ದೂರ ಮಾಡ್ತಾರೆ. ಹೆಂಗ ಬರ್ತಾರೆ? ಮದುವೆ ಆದ್ರೆ ಹೆಂಡತಿಯಾಗಿ ಬರ್ತಾಳೆ, ಅಣ್ಣ ತಮ್ಮನ್ನ ದೂರ ಮಾಡಿಬಿಡ್ತಾಳೆ. ಸ್ನೇಹಿತಂತ ಸರಿಯಾಗಿ ಕರ್ಕೊಂಡು ನಾವು ಒಳ್ಳೆ ವೃತ್ತಿಯನ್ನು ಮುಂದಕ್ಕೆ ಬೆಳ್ಸಕ್ ಹೋಗೋಣಂದ್ರ ಸ್ನೇಹಿತರನ್ನೇ ದೂರ ಮಾಡಿಬಿಡ್ತಾಳೆ. ಹೆಂಗ ಮಾಡ್ತಾಳೋ ಏನ್ ಆಗ್ತೈತೋ, ಹೆಣ್ಣಿನಿಂದ ದೂರ ಆಗ್ತೀವಿ ಹೊರತು ಕಣ್ಣು ಬಿಟ್ಟೆ ದೂರ ಆಗಂಗಿಲ್ಲ. ಸ್ನೇಹಿತರ ದೂರ ಆಗ್ಬೇಕಾದ್ರ ಒಂದು ಕಾರಣ, ಹೆಣ್ಣು ಒಣ್ಣು ಮಣ್ಣು ಅಂತ ನಾವು ಪ್ರತಿ ಸಾರಿ ಹಿರಿಯರ ಹತ್ರ ಕೇಳಿದ್ವಿ, ಆದ್ರೆ ನೋಡ್ಲಿಲ್ಲ. ಈಗ ಇತ್ತೀಚೆಗೆ ನೋಡುವಂತ ಅವಕಾಶಗಳು ಹತ್ರಕ್ಕೆ ಬರ್ತಾ ಇದ್ದಾರೆ. ಮಾವನಿನ್ನ ಮಗಳ ಎನ್ನ ಲಗ್ನ ಮಾಡಿಕೊಳ್ಳೆ. ಸಂವಿಧಾನಕ್ಕೆ ತಂದೆ ಇರಿ ನಮ್ಮ ಧಾರ್ಮಿಕರಿಗೆ ಭೇದ ಧೀರತ್ರ ಬಾಬಾ ಹೋಗಾ ಇಡಿಯ ಬಿಡುಗ ನಡಿಗೆ ಸುತ್ತ ಪಡುವ ಎಂಗಡ ಗಡಿ ಮಡಿ ಬಡಿ ಗುಡಿ ಪಂಪು ಎಂಗಡ ಎಂತ ಸಡಗರದ ನಡಿವಿನ ಕಡಗಟ್ಟಿದ ನಂಟಾರ ಎಂಗಡ ಮಲದ ಗುಡ ಈ ಮನುಷ್ಯನರು ಬಾಯಿ ಬಾಯಿ ಹೊಸಪೇಟೆ ಬದಲಕಾಯಿ ಬಿಟ್ಲಾಪುರ ಹೀರೆಕಾಯಿ ಸಾಗನೂರು ಚೌತಕಾಯಿ ಬಳ್ಳಾರಿ ಬಾಳೆಕಾಯಿ ಕೋಡಿಗೆ ಹುಂಚಕಾಯಿ ಈ ಕಾಯಿಗಳನ್ನು ಅರ್ಪಿತ ಮಾಡಿಕೊಳ್ಳುವ ಈ ಊರಿನ ಮಾರಮ್ಮವ ತಾಯಿ ಅಮ್ಮನವರ ಚರಣದಾಸ ಊರಿಗೆ ಬಡ್ಡೆ ಕಲ್ಲವಾಸ ಓಚಾಡಿ ಮನೆಗೆ ಬಂದರೆ ಬತ್ತಣದಾಗಿಲ್ಲ ಒಂದ ಕಾಸ. ಇಂಥ ಸಂಸಾರವನ್ನು ಸುರಕ್ಷಿತವಾಗಿ ಸಾಗಿಸಿಕೊಂಡು ಹೋಗ ರಾಮನ ಸಾರಥಿ ನಾನಲ್ಲದೇನೆ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಂಕಿತವ ಚಟೋಸ್ಫುಟ ಬಟಕ ಲೋಟ್ ಪನ್ನನಾದ ಸೂತ ದೇವತಾ ಪೇಳಿವನು ಎಮ್ಮಲ ನಾಮಾಂಕಿತ ಸತ್ಯನ ದೇವತಾ ಬೋಲಿರಿಯ ಎನ್ನ ಪಾದದ ಗಟ್ಟನೆಯ ರಮಸಕ್ಕೆ ಹಾದಿ ಜೇಸಿನ ಮಸ್ತಕವು ಕುಗ್ಗಿತು ಎನ್ನ ಭುಜಮಳದ ಹಾರ್ಮಟಕ್ಕೆ ಬಿದ್ದದಂಗಳ ತುಂಬ ತಲಗು ಸಿಡಿದು ಬಿದ್ದು ಸಂಹಾರವನ್ನು ಜಯಕಾರಕ್ಕೆ ಪದವಿಯಲ್ಲಿಂದ ಗೆರಿಗಳು ಹಲ್ಲಾಡುವವು. ಸತ್ಯನ ದೇವ ಇಂಥ ಪಟುಕರ ಪರ ವೀರವೇಷದಿಂದ ಸುಮಿತ್ರಾದೇವಿ ಅಮ್ಮನವರ ಗರ್ಭ ಅಬ್ಬಿಯ ಸುಪುತ್ರ ದಶರಥ ಮಹಾರಾಜನ ಪುತ್ರ ಕೋಮಲ ಗಾತ್ರ ಬಲಿಯ ವೀರಲಕ್ಷ್ಮಿಯನ್ನು ಹಾಡಿಗಳಿಗೆ
ಮಾಡುವುದಾದರೆ ಇಂದು ಅಂದವಾದ ಸಮಾಂತರಕ್ಕೆ ಬಂದ ಕಾರಣವೇನೆಯ ದೇವ ಸ್ವಲ್ಪ ಇಂಗ್ಲಿಷ್ ಬರ್ಕೊಂಡಿರುವ ಮಾವ ಸಾರಿಗೆ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವು ಏನೆಂದರೆ ಅದೇನು ದೇವ ನಮ್ಮ ಅಣ್ಣಯ್ಯನಾದ ಶ್ರೀರಾಮಚಂದ್ರನ ಮೈಗಾವಲಿಯಲ್ಲಿ ಒಂದು ಅಣಕ್ಷಣವಾದರೂ ಬಿಟ್ಟಿರುವುದಿಲ್ಲ. ಹೌದೇನು ದೇವ ಕಾರಣ ಆತನ ಬೆಂಬಲಗುಡಿ ಮರಣವಾಯಿತು ಕಂಡಿಯ ಸಾರಥಿ ತಿಳಿಯದೆ ನಾನು ನನ್ನ ಸಂಗತಿ ನಮ್ಮ ಜನಗರವು ತೋರಿದು ಬಹುದಾಗ್ತದೆ. ತಮ್ಮ ಈ ಮಾರ್ಗದಲ್ಲಿರುವನು ಪೀಠವನ್ನಲಂಕರಿಸಿ ಜಾಗೃತಿ ಎನ್ನನ್ನು ಕರೆಸಿದ ಕಾರಣವೇ ರಾಮಲೋಕದಲ್ಲಿ ನಿನಗೆ ವೈರಿಗಳ ಮಾರುವರೆದು ನಿಂತಿರುವರ ತಂದೆ ಜಾಗೃತಿ ಹೇಳಿ ಕಪ್ಪಗರಳನ ಸಾಕ್ಷಿಗಾಗಿ ತಪ್ಪದಗಿಕೋ ಈ ನಿನ್ನ ನನ್ನ ಮುಂದೆ ಚೆನ್ನಾಗಿ ಬರಲಿಕ್ಕೆ ಏನು ಕಾರಣ ಚಿಂತ ಮೂಲದಿಂದ ಕುಳಿತಿರುವಿ? ಈ ನಮ್ಮ ಪರಿವಾರದವರೆಲ್ಲರೂ ನಿನ್ನೆಗೆ ಬದಲಾಗಿರುವರೇ ಇಲ್ಲವೇ ಎನ್ನ ಮುಂದೆ ವಿಸ್ತಾರವಾಗಿ ತಿಳಿಸು. ಓ ಅಯೋಧ್ಯಾಧಿಪತಿ, ತಕ್ಷಣದೊಳೆ ರಾಕ್ಷಸರೆಂಬ ಪಿಚ್ಚಪಾತ್ರರನ್ನು ಲಕ್ಷ್ಯವಿಲ್ಲದೆ ಅಲಕ್ಷ್ಯ ಮಾಡುವ ಈ ಶ್ರೀರಾಮಚಂದ್ರನಂದರೆ ಗಾಗಿ ವೈದಾಡುವುದು ಇಂಥ ಮಹಾಪರಾಕ್ರಮಶಾಲಿಗಳಾದ ಭರತ, ಲಕ್ಷ್ಮಣ, ಶತ್ರುಘ್ನ ಮೇಲೆ ನಾನಿರಲಿಕ್ಕಾಗಿ ನೀನು ಚಿಂತಿಸುವ ದೇಶಕ್ಕೆ ತಂದೆ ಜಾಗೃತಿ ಹೇಳಿ ಎನ್ನುವುದೇ. ರಾಹುವಿನಿಂದ ಹಿಡಿಯಲ್ಪಟ್ಟ ರವಿಯಂತೆ ಮೋಡದೊಳು ಕುಸಿಯುವ ಚಂದ್ರನಂತೆ ನಿನ್ನ ಮುಖಾರದಿಂದಲೂ ಕಳಹೀನಾಗಿರುವುದಕ್ಕೆ ಕಾರಣವೇನು? ಇಂಥ ಚಿಂತ ಸಮುದ್ರದೊಳು ಮುಳುಗಿ ತೇಲಾಡುವುದಕ್ಕೆ ಕಾರಣವೇನು ತಂದೆ? ಹೇಳುವನಿ ಕಡೆ ಏನು ಚೆನ್ನಾಗಿ ಹೇಳಪ್ಪಯ್ಯ. ಕೊಡವೆ ಕೊಡೆಯನು ನಾನು, ಕೊಡವೆ ಕೊಡೆಯನು ನಾನು, ಅಯೋಧ್ಯ ಮಾಡಿದ ಕಾರ್ಯವು ನಾನು, ಪಾಪವು
ಹಿರಿಮರಿಗಳೇ, ನಿಮ್ಮ ಮುಂದೆ ನಾನು ಏನಂತ ಹೇಳಿದೆ? ಅದೇನು ತಂದೆ? ಈ ಅಯೋಧ್ಯೆ ನಗರಕ್ಕೆ ನಿನ್ನನ್ನು ಪಟ್ಟಾಭಿಷೇಕವನ್ನು ಮಾಡುವನೆಂದು ಕೈಕೇಯನ್ನು ಕರೆಸಿ ಕೇಳಿದರೆ ಆಕೆ ನಡೆದುತ್ತೆಂದರೆ ನಮ್ಮ ಚಿಕ್ಕಮ್ಮಳಾದ ಕೈಕಾದೇವಿ ಏನು ನುಡಿದ್ರವ ತಂದೆ? ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ 14 ವರ್ಷ ವನವಾಸ ಮಾಡಿದರೆ ಪ್ರಾಣ ಬಿಡ್ತೀನಿ, ಇಲ್ಲವೇ ಈ ಕ್ಷಣವೇ ಪ್ರಾಣ ತ್ಯಾಗ ಮಾಡ್ಕೊಂಡು ನೋಡಿರೋ ಮಗನೇ. ನಾನು ದೇವಾಸುರದಲ್ಲಿ ಆಕೆಗೆ ಮಾತು ಕೊಟ್ಟು ಹಿರಿವೆ, ಇದಕ್ಕೆ ಭಂಗ ಪದ್ಧತಿ, ಇದಕ್ಕೆ ನಾನು ಏನು ಮಾಡಲಿ ಪುತ್ರ? ಕೋಮಲ ಕತ್ರ. ಅಹೋ ಜನಕ, ಅಹೋ ಬಾಲಕ, 14 ವರ್ಷ ವನವಾಸಕ್ಕೆ ಹೋಗುವುದೇನು ಎನ್ನಗೆ ನೀನು ಅಂತ ದೊಡ್ಡವ ತಂದೆ. ಇದಕ್ಕೆ ಆಲೋಚನೆಯನ್ನು ಮಾಡಬೇಡ. ಅಹೋಪ್ಪಯ್ಯ, ಅಹೋ ಬಾಲಕ, ಹಿಂದಕ್ಕೆ ದೇವಾಸೂರರ ಯುದ್ಧದಲ್ಲಿ ಪ್ರತಿಜ್ಞೆಯನ್ನು ಮಾಡುವ ಫಲಗಳನ್ನು ಕೊಟ್ಟು ಮಗನ ಮೇಲೆ ಮೋಹವ ಪಟ್ಟು ಇಂದಿಗೆ ಬಂದರೆ ಈ ಲೋಕದಲ್ಲಿ ನಿನ್ನನ್ನು ಧರ್ಮತ್ವನೆಂದು ಕರೆಯುವರೇ, ಸತ್ಯವಂತನೆಂದು ಇಲ್ಲಿ ಕುಳಿತಿರುವ ಸಭಾ ಸಜ್ಜನರು ನಿನ್ನನ್ನು ಅನ್ನುವರೇ. ಓ ಜನಕ, ಅಹೋ ಪುತ್ರ, ಈ ತ್ಯಾಗ ಕುಲದಲ್ಲಿ ಹುಟ್ಟಿದವರು ಮಾತು ಕೊಟ್ಟು ತಪ್ಪುವುದೇ ಇಲ್ಲ. ನೀನು ಈ ವಂಶದಲ್ಲಿ ಹುಟ್ಟಿ ವಂಶಸ್ಥಿತಿಗೆ ಬಂದ ತರಬಾರದು. ನೀನು ಕೊಟ್ಟ ವರವನ್ನು ನಡೆಸು. ಈಗ ನಮ್ಮ ಚಿಕ್ಕಮ್ಮನ ಮನಸ್ಸು ಸಂತೋಷ ಪಡಿಸು. ಭರತನಿಗೆ ನಿಜವಾಗಿಯೂ ಪಟ್ಟವನ್ನು ಕಟ್ಟಿಸು. ನನಗೆ ಅರಣ್ಯವಾಸಕ್ಕೆ ಆಜ್ಞೆಯನ್ನು ದಯಮಾಡು. ತಂದೆ ಬಿಡಿಸುವ ನಿನ್ನಿಗೆ ಬಂದ ಹಪನಿಂದೆ ಜಾಗೃತಿಯನ್ನು ಅಪ್ಪಣೆಯ ದಯಮಾಡು. ನಮ್ಮ ಚಿಕ್ಕಮ್ಮಳಾದ ಕೈಕಾದೇವಿ ಆಜ್ಞೆ ಆಯಿತು, ಇನ್ಯಾತಕ್ಕೆ ತಡ? ನಮ್ಮ ನಿಜ ಜನನಿಯಾದ ಕೌಶಲ್ಯ ದೇವಿ ಅಮ್ಮನವರ ಸನ್ನಿಧಿಗ ಚೂಟಿಯಿಂದ ರಥನನ್ನು ಬಿಡುವಂತೆ ಸಾರದೆ ಹಿಡಿದಿದೆ. ಓಂ ನಮೋ ಜನನಿ ತ್ರಿಲೋಕಪಾಲ. ಐಶ್ವರ್ಯ ಮತ್ತು ಮೇಲೆ ಕೇಳ ಕುಮಾರ. ಜನನಿ, ಕುಮಾರ, 10 ತಿಂಗಳ 10 ಕಡು ಕಷ್ಟದಿಂದ ಸಕ್ಕರೆ ತುಪ್ಪ ಪಾಯಾಸವನ್ನು ಇಟ್ಟು ಸಾಕಿ ಸಲಹಿದ ಮಾತೆ ಬಂದ ಆಜ್ಞಾನುಸಾರ ನಾನು 14 ವರ್ಷ ವನವಾಸಕ್ಕೆ ಹೋಗುವೆ. ಸೋಮಯ್ಯ, ನಾನು ಬರೆಯವರೆಗೂ ನೀನು ನನ್ನನ್ನು ರಾಮ 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 ಎಂದು ನೆನೆಸಬೇಡ, ಕಣ್ಣೀರು ಮಾತ್ರ ಸುರಿಸಬೇಡ. ಸೋಮತೆ, ನಿನ್ನ ಸೊಸೆಯಾದ ಸೀತಾದೇವಿಯನ್ನು ಮುಂದಿಟ್ಟುಕೊಂಡು ಕಾಲವನ್ನು ಮಾಡು. ಈಗ ನಮಸ್ಕರಿಸುವೆನು, ನಿನ್ನ ಪಾದವನ್ನು ಕೊಡು. ನಿನ್ನ ಹನುಮಾನವನ್ನು ಬಿಡು, ಜಾಗೃತಿಯಿಂದ ಅರಣ್ಯವಾಸಕ್ಕೆ ನೇಮವನ್ನು ಕೊಡು. ಮಾತೇ ಹೋಗಿ ಬರುವಂತ ನಾನು ಪುತ್ರ ಕೋಮಲ